ನಾನು ಸಾನಿಕಾ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. 10ನೇ ತರಗತಿ ಅಂದರೆ ಇಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಸ್ಕೂಲಲ್ಲಿರೋ ಕೊನೆ ವರ್ಷ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನಗೆ ಯಾಕೋ ಇದು ಕೊನೆ ವರ್ಷ ಅಂತ ಅನ್ನಿಸ್ತಾ ಇಲ್ಲ. ಮನೆಯಲ್ಲಿ ಎಷ್ಟು ವರ್ಷ ಇದ್ದರೂ ಅದು ನಮ್ಮ ಮನೆಯೇ. ಹಾಗೆ ಇಲ್ಲಿ ಎಷ್ಟು ವರ್ಷ ಆಗಲಿ, 10ನೇ ಕ್ಲಾಸ್ ಆಗಲಿ ಏನೇ ಆಗಲಿ, ಇದು ನಮ್ಮ ಸ್ಕೂಲೇ ಅಂತ ಅನಿಸುತ್ತೆ. ಓಂ ಶ್ರೀ ಸಾಯಿರಾಮ್. ನಾನು ನೇಹಾ. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 10th ಸ್ಟ್ಯಾಂಡರ್ಡ್ ಮುಗಿತಾ ಬಂತು. ಬಟ್ ನನಗೆ ಯಾವತ್ತೂ ಒಂದು ಅನಿಸಿಲ್ಲ 10th ಸ್ಟ್ಯಾಂಡರ್ಡ್ ಎಲ್ಲ ಮುಗಿತಾ ಬರ್ತಿದೆ ಅಂತ. ಯಾಕಂದರೆ ಇಲ್ಲಿರೋ ಟೀಚರ್ಸ್ ಎಲ್ಲ ಪೇರೆಂಟ್ಸ್ ಟೈಪ್ ಇದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮಗೆ ಬರೀ ಅಕಾಡೆಮಿಕ್ ಆಗಲಿ ಸ್ಟಡೀಸಲ್ಲಿ ಇದು ಮಾತ್ರ ಓದಬೇಕು ಅಂತ ನಮಗೇನು ಹೇಳ್ಕೊಟ್ಟಿಲ್ಲ. ಆಲ್ಮೋಸ್ಟ್ ನಮಗೆಲ್ಲ ಲೈಫ್ ಲೆಸನ್ಸ್ನ ಹೇಳ್ಕೊಟ್ಟಿದ್ದಾರೆ. ನೀವು ಹೇಗೆ ಯಾರ ಜೊತೆ ಹಿಂಗಿರಬೇಕು, ಮತ್ತು ಇನ್ನೊಂದು ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳಿದ್ದಾರೆ ಎಲ್ಲರೂ. ದೇಶಕ್ಕೆ ಯೋಧ, ನಾಡಿಗೆ ರೈತ. ಓಂ ಶ್ರೀ ಸಾಯಿರಾಮ್. ನಾನು ಈ ಸ್ಕೂಲಿಗೆ ಸೇರಿ 12 ವರ್ಷ ಆಗಿದೆ. ನಮಗೆ ಅನ್ನಿಸ್ತಿತ್ತು LKG UKGಯಲ್ಲಿದ್ದಾಗ ನಾವು ಯಾವಾಗ ದೊಡ್ಡವರಾಗ್ತೀವಿ, 1ನೇ ಕ್ಲಾಸ್ ಯಾವಾಗ ಹೋಗ್ತೀವಿ, 2ನೇ ಕ್ಲಾಸ್ ಯಾವಾಗ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಆದರೆ ನಾವು 10ನೇ ಕ್ಲಾಸಿಗೆ ಬಂದಮೇಲೆ ಅನ್ನಿಸ್ತಾ ಇದೆ ಎಂತೆಂಥ ಒಳ್ಳೊಳ್ಳೆ ಮೆಮೊರೀಸ್ ನಾವಿಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಅದನ್ನ ಜೊತೆಗೂ ತಗೊಂಡು ಹೋಗ್ತೀವಿ. ಸ್ವೀಟ್ ಮೆಮೊರೀಸ್ ಭಾಳ ಇದೆ ಇಲ್ಲಿ. ಬಾಳಿಗೆ ಗುರು ಒಬ್ಬ ತಾನೆ, ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದ. ಈ ಸ್ಕೂಲಲ್ಲಿ ಅಂಥದ್ದು ಏನಿಲ್ಲ. ಎಲ್ಲರೂ ಪ್ರೀತಿ ಮತ್ತು ಅವ್ರು ತೋರಿಸೋ ಕಾಳಜಿ ನೋಡಿದ್ರೆ ಅವ್ರನ್ನ ಒಂದೊಂದ್ಸತಿ ನಾವು ಪೇರೆಂಟ್ಸೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಯಾಕಂದರೆ ಮನೇಲಿರೋಕ್ಕಿಂತ ಜಾಸ್ತಿ ಹೊತ್ತು ನಾವಿಲ್ಲಿರ್ತೀವಿ. ಇಲ್ಲಿರೋ ಟೀಚರ್ಸು ನಮಗೆ ಬರೀ ಓದೋದ ವಿಷಯದಲ್ಲ, ನಮಗೆ ನಗಿಸ್ತಾ ಅವ್ರಿಗೆ ಅನಿಸಿದ್ದು ಏನು ಅಂತ ಹೇಳ್ತಾ ಅವ್ರು ಏನು ಬೈತಾರೆ. ಬಟ್ ಅವರು ನಾವು ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿರೋದು ಏನಂದ್ರೆ ಅವ್ರು ಬೈಯೋದಷ್ಟೇ ನಮಗೆ ಕಾಣೋದು. ಬಟ್ ಅವರು ಹೇಳೋ ಒಳಗೆ ಅವ್ರದ್ದು ನಿಜಾಂಶ ಏನು ಅಂತ ನಮ್ಗೆ ಈಗ ಗೊತ್ತಾಗ್ತಿರುತ್ತೆ. ಯಾಕಂದರೆ ನಾವು ಲೈಫ್ ನೋಡ್ತಾ ನೋಡ್ತಾ ಬರ್ತಾ ಇರ್ತೀವಿ. ಅವರಾಗಲೇ ಅದನ್ನು ಎಕ್ಸ್ಪೀರಿಯನ್ಸ್ ದಾಟಾಗಿ ಹೇಳಿರ್ತಾರೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ. ಸಾಯಿರಾಮ್. ಗುರಿಯ ತಾಕದ ಬಾಣವನ್ನು ನೂರಾರು ಎಸೆದರೇನು, ಬರಿಯ ಮಾತಾಡಿ ಫಲವೇನು, ನಿಜ ಗುಣದ ಅರಿವಿರದಿರಲು ಸರ್ವಜ್ಞ. ನನ್ನ ಶಾಲೆ ಗುರಿಯನ್ನು ತಲುಪೋದಕ್ಕೆ ತುಂಬ ಸಹಾಯ ಮಾಡಿದೆ. ಹೇಗೆ ಗುರಿ ತಲುಪಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಟ್ಟಿದೆ. ನನ್ನ ಶಾಲೆಯಲ್ಲಿ ವೇದ, ಭಜನೆ, ಗಾಯತ್ರಿ ಮಂತ್ರ, ಬಾಲ್ ವಿಕಾಸ ಎಲ್ಲನೂ ಕಲ್ತಿದ್ದೀನಿ. ಎಲ್ಲ ಗುರುಗಳು ಕಲಿಸಿದ್ದಾರೆ. ಹಾಗಾಗಿ ನನ್ನ ಶಾಲೆ ಇದನ್ನು ನನ್ನ ಜೀವನದ ಉದ್ದಕ್ಕೂ ತಗೊಂಡು ಹೋಗ್ತೀನಿ. ನನ್ನ ಶಾಲೆಗೆ, ನನ್ನ ಗುರುಗಳಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಹಾಗೂ ನನ್ನ ಶಾಲೆಗೆ ತುಂಬ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಇದುವೇ ಆದಿ ಪಾಠಶಾಲಾ. ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡಬೇಕು ಅಂದರೆ ನಾವು ಬೇರೆಯವ್ರ ಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಸಹಾಯ ಮಾಡಿರಬೇಕು. ಆ ಸಹಾಯನ ನಾನು ಈ ಸ್ಕೂಲ್ ಮುಖಾಂತರ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಈ ಸ್ಕೂಲಿಂದ ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಕಲ್ತಿದ್ದೀವಿ. ಗುರುಗಳು ನಾವೇನಾದರೂ ತಪ್ಪು ಮಾಡಿದಾಗ ಹೊಡಿತಾರೆ, ಆದರೆ ಅದು ನಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗೋದಕ್ಕೆ ಅವರು ಹೊಡಿತಾರೆ. ನಾವು ಅದನ್ನು ಆವಾಗ ಅರ್ಥ ಮಾಡ್ಕೊಂಡಿದ್ದಿಲ್ಲ, ಇವಾಗ ಅರ್ಥ ಆಗ್ತಿದೆ. ಅವರ ಮೌಲ್ಯ ಏನು ಅಂತ ಅರ್ಥ ಆಗ್ತಿದೆ. ಹಾಗೆ ಅವರು ಈ ಸ್ಕೂಲಿಂದ ನಾವು ತುಂಬ ಪಾಠಗಳನ್ನು ಕೂಡ ಕಲ್ತಿದ್ದೀವಿ. ಶ್ರೀ ಸಾಯಿರಾಮ್. ನಾನು ಶ್ರೀಶಾ ಡಿಕೆ ಅಂತ. ನಾನು ಈ ಶಾಲೆಗೆ ಬಂದಿದ್ದು LKGಯಿಂದ 10ನೇ ತರಗತಿವರೆಗೂ ಈ ಶಾಲೆಯಲ್ಲೇ ನಾನು ಓದಿದ್ದೀನಿ. ಈ 12 ವರ್ಷಗಳಲ್ಲಿ ನಾನು ಏನೇನು ಕಲ್ತಿದ್ದೀನೋ ಅದು ಜೀವನ ಪೂರ್ತಿ ಆಗೋಷ್ಟು ಕಲ್ತಿದ್ದೀನಿ. ನಮ್ಮ ಶಿಕ್ಷಕರು, ನಮ್ಮ ಗುರುಗಳು ಪ್ರತಿಯೊಂದು ಹೆಜ್ಜೆಗೂ ದಾರಿ ತೋರಿಸಿಕೊಟ್ಟು ನಮಗೆ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಅವರಿಗೆ ತೋರಿಸುತ್ತೇನೆ. ಹಾಗೆ ನನಗೆ ಈ ಶಾಲೆಯಲ್ಲಿ ವೇದ, ಭಜನೆಗಳು ಎಲ್ಲವನ್ನು, ಗಾಯತ್ರಿ ಮಂತ್ರವಾಗಲಿ,
ಮೃತ್ಯುಂಜಯ ಮಂತ್ರವಾಗಲಿ ಎಲ್ಲ ಕಲಿಸಿಕೊಟ್ಟದ್ದು ನಮ್ಮ ಜೀವನ ಉದ್ದಕ್ಕೂ ಬರುತ್ತೆ. ಹಾಗೆಯೇ ನನಗೆ ಈ ಶಾಲೆಯಲ್ಲಿ ಓದಲು ಅವಕಾಶ ಕೊಟ್ಟ ಈ ಸ್ವಾಮಿ ಸಂಸ್ಥೆಗೆ ಬಹಳ ಧನ್ಯವಾದಗಳು. ಸೇವೆಯ ಮಹತ್ವವನ್ನು ನಾನು ಈ ಶಾಲೆಗೆ ಬಂದು ತಿಳಿದುಕೊಂಡಿದ್ದೇನೆ. ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್ ಎನ್ನುವ ಸ್ವಾಮಿಯ ತತ್ವವನ್ನು ನಾನು ಎಲ್ಲರಿಗೂ ಹೇಳಿ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಸಾಯಿರಾಮ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಒಳ್ಳೊಳ್ಳೆ ಮೆಮೊರೀಸ್ನ ಈ ಸ್ಕೂಲಿಂದ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಈ ಸ್ಕೂಲಲ್ಲಿ ನಾವು ಯಾವುದೇ ಥರದ ಬೇಜಾರಾಗದೇ ಇರೋ ಥರ ನೋಡ್ಕೊಂಡಿದ್ದಾರೆ. ನಾವು ಈ ಸ್ಕೂಲಿಂದ ಬರೀ ವಿದ್ಯೆ ಕಲಿತು ಹೋಗ್ತಾ ಇಲ್ಲ, ಒಳ್ಳೆಯ ಸಂಸ್ಕಾರ ಕಲಿತು ಮುಂದೆ ದೇಶಕ್ಕೆ ಒಳ್ಳೆಯ ಪ್ರಜೆ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಈ ಸ್ಕೂಲ್ಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಹಾಗೂ ಈ ಸ್ಕೂಲ್ ಗೌರವವನ್ನು ಯಾವತ್ತೂ ನಾವು ಹಾಳು ಮಾಡುವಂಥ ಕೆಲಸ ಮಾಡಲ್ಲ. ಈ ಸ್ಕೂಲಿಗೆ ಒಳ್ಳೆಯ ಹೆಸರು ತಂದು ನಾವು ಒಳ್ಳೆಯ ವಿದ್ಯಾರ್ಥಿಯಾಗಿ ಈ ಸ್ಕೂಲಿಂದ ಹೊರ ಹೋಗ್ತಾ ಇದ್ದೀವಿ. ಈ ಮೂಲಕ ನಾನು ಎಲ್ಲ ಟೀಚರ್ಸ್ಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಇಷ್ಟು ದಿವಸ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ನಮಗೆ ಬೇಜಾರು ಮಾಡಿಲ್ಲ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ
ನಾನು ಈ ಶಾಲೆಗೆ ಬಂದು 9 ವರ್ಷಗಳು ಕಳೆದಿದೆ. ಆದರೆ ನನ್ನ ಶಾಲೆಯನ್ನು ಬಿಟ್ಟು ಹೋಗಲು ಬಹಳ ಬೇಸರವಾಗುತ್ತಿದೆ. ಈ ಶಾಲೆಯಲ್ಲಿ ಕಳೆದಂತಹ ಕೆಲವೊಂದು ಕ್ಷಣಗಳು ಅಮೂಲ್ಯ ಕ್ಷಣಗಳು. ಈ ಶಾಲೆಯಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನು ಕಲಿತಿದ್ದೇನೆ. ಮೊದಲನೆಯದೇನೆಂದರೆ ಇಲ್ಲಿ ಸಮಾಜದಲ್ಲಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ಹಾಗೂ ಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯವನ್ನು ಮಾಡುವುದನ್ನು ನಾನು ಕಲಿತಿದ್ದೇನೆ. ಅನೇಕ ಮೌಲ್ಯಗಳನ್ನು ನನ್ನ ಶಾಲೆ ನನಗೆ ಕಲಿಸಿದೆ. ಅದನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಇಲ್ಲಿ ಕಳೆದಂತಹ ಪ್ರತಿಯೊಂದು ಕ್ಷಣಗಳು ಅಮೂಲ್ಯ ಕ್ಷಣಗಳು. ಈ ಕ್ಷಣಗಳನ್ನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ. ನನ್ನ ಶಿಕ್ಷಕರು, ಸ್ನೇಹಿತರು ಎಲ್ಲರೂ ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆದ್ದರಿಂದ ನಾನು ಅವರಿಗೆ ಜೀವನ ಪರ್ಯಂತ ಚಿರಋಣಿಯಾಗಿ ಇರುತ್ತೇನೆ. ಧನ್ಯವಾದಗಳು. ಒಬ್ಬ ತಾನೆ ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗಳೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಇಲ್ಲಿ ನಿತ್ಯ ನಾರಾಯಣ ಸೇವೆ ಅಂತ ಮಾಡ್ತಾರೆ. ಅದರಲ್ಲಿ ತುಂಬ ಜನರಿಗೆ, ಬಡ ಕುಟುಂಬದಿಂದ ಬಂದವರಿಗೆ ಎಲ್ಲರಿಗೂ ಊಟ ಹಾಕ್ತಾರೆ. ಅದರಲ್ಲಿ ಕೂಡ ನಾನು ಪಾಲ್ಗೊಂಡಿರೋದು ನನಗೆ ಒಂದು ಅದ್ಭುತವಾದ ವಿಷಯ. ಹಾಗೂ ನನಗೆ ಅದು ತುಂಬ ಪುಣ್ಯ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಶ್ರೀ ಸಾರ, ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುವುದು ಋಣದ ರತ್ನದ ಗಣ್ಯೋ ಎಂಬ ಕುವೆಂಪು ಅವರ ಮಾತು ನನಗೆ ಈಗ ನೆನಪಾಗ್ತಿದೆ. ನಮ್ಮ ಜೀವನದಲ್ಲಿ ನಾವು ತುಂಬ ಜನ ಸಹಾಯ ಮಾಡಿರ್ತಾರೆ. ಅದರಲ್ಲಿ ನಾವು ಕೆಲವೊಂದು ಮರೆಯೋಕ್ಕೆ ಆಗಲ್ಲ. ಅದು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯ ಋಣ ಆಗಿರ್ಬೋದು, ಅಥವಾ ವಿದ್ಯೆ ಕೊಟ್ಟ ಗುರುಗಳ ಋಣ ಆಗಿರ್ಬೋದು. ಅದು ನಾವು ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಅವರು ನಮಗೆ ಗೊತ್ತಿಲ್ಲದೇನೋ ಗೊತ್ತೇನೋ ತುಂಬ ರೀತಿ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಈ ಮುಖಾಂತರ ನಾನು ಎಲ್ಲ ಶಿಕ್ಷಕ ವೃಂದದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ದುಡಿಮೆ ಇಲ್ಲ ಅಂತ ನಾವು ತಂದೆನ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಮಣಿಯೂದ ಪರಶುರತೆ ಹಿಗ್ಗುವುದ ನೋ